ಇನ್ನು ಮೂಡಾ 50-50 ಸೈಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗಿದೆ. 142 ಸೈಟ್ ಡೀಲ್ ಕೇಸ್ನಲ್ಲಿ ಇಡಿ ಮತ್ತೊಂದು ಮುಖ್ಯವಾಗಿರುವಂತಹ ಹೆಜ್ಜೆಯನ್ನ ಇಟ್ಟಿದೆ. 50-50 ಸೈಟ್ ಪಡೆದವರೆಗೆ ಇದೀಗ ಡವಡವ ಹೆಚ್ಚಾಗ್ತಾ ಇದೆ. ಕಳೆದ ವಾರ 142 ಸೈಟ್ ಅನ್ನ ಇಡಿ ಸೀಸ್ ಮಾಡಿತ್ತು. 142 ಪ್ರಾಪರ್ಟಿ ಲಿಸ್ಟ್ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ರವಾನೆಯಾಗಿದೆ. ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಇಡಿ ಅಧಿಕಾರಿಗಳು ಕಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಯಾವ ಆಸ್ತಿಯನ್ನ ಕೂಡ ಮರು ಮಾರಾಟ ಮಾಡಬಾರದು. ಮೈಸೂರಿನ 4 ಸಬ್ ರಿಜಿಸ್ಟ್ರಾರ್ಗೆ ಇಡಿ ಈ ರೀತಿಯಾಗಿರುವಂತಹ ಸೂಚನೆಯನ್ನ ಕೊಟ್ಟಿದೆ. ಕೆಲ ಸೈಟ್ಗಳನ್ನ ಮಾರೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಇಡಿ ಈ ರೀತಿಯಾಗಿರುವಂತಹ ಶಾಕ್ ಕೊಟ್ಟಿದೆ. 142 ಸೈಟ್ಗಳನ್ನ ಈಗಾಗಲೇ ಇಡಿ ಸೀಸ್ ಮಾಡಿರೋದು. ಸೊ ಆ 142 ಸೈಟ್ಗಳಲ್ಲಿ ಕೆಲವರು ಮರು ಮಾರಾಟ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಇಡಿ ಇದೀಗ ಸೂಚನೆಯನ್ನ ಕೊಟ್ಟಿದೆ. ಯಾವ ಆಸ್ತಿಯನ್ನು ಕೂಡ ಮರು ಮಾರಾಟ ಮಾಡಬಾರ್ದು. ಮೈಸೂರಿನ 4 ಸಬ್ ರಿಜಿಸ್ಟ್ರಾರ್ಗೆ ಈ ರೀತಿಯಾಗಿರುವಂತಹ ಸೂಚನೆಯನ್ನ ಇಡಿ ಕೊಟ್ಟಿದೆ. 142 ಪ್ರಾಪರ್ಟಿಗಳನ್ನ ಲಿಸ್ಟ್ ಮಾಡಿ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ರವಾನೆ ಮಾಡಲಾಗಿದೆ. ಕಳೆದ ವಾರ ಈ 142 ಸೈಟ್ಗಳನ್ನ ಇಡಿ ಅಧಿಕಾರಿಗಳು ಸೀಸ್ ಮಾಡಿದ್ರು. ಎಲ್ಲ ಸೀಸ್ ಮಾಡಿರುವಂತಹ ಪ್ರಾಪರ್ಟಿಗಳಿಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ರವಾನೆ ಮಾಡಲಾಗಿದೆ. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧುಸೂದನ್, ಇದೀಗ 142 ಸೈಟ್ಗಳಿಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಇದೀಗ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಇಡಿ ಕಳಿಸಿರೋದು. ಸೊ ಏನೇನ್ ಸೂಚನೆಯನ್ನ ಕೊಟ್ಟಿದೆ? ಮಧುಕರ್, ಏನಂತ ಹೇಳಿದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಇಲ್ಲಿವರೆಗೂ ಕೂಡ ಅಕ್ರಮವಾಗಿ ನಿವೇಶನಗಳನ್ನು ಪಡೆದಂಥವ್ರು ಒಂದು 50-50 ಇರ್ಬೋದು, ಬದಲಿ ನಿವೇಶನಗಳಿರ್ಬೋದು, ಮತ್ತೆ ಕಾರ್ನರ್ ನಿವೇಶನಗಳನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಅಕ್ರಮವಾಗಿ ಏನು ನಿವೇಶನಗಳನ್ನು ಪಡ್ಕೊಂಡಿದ್ರು ಅಂಥವರ ಒಂದು ಪಟ್ಟಿಯನ್ನು ಕಳೆದ ವಾರವಷ್ಟೇ ಕೂಡ ಇಡಿ ಬಿಡುಗಡೆ ಮಾಡಿತ್ತು. ತನ್ನ ತನಿಖಾ ವರದಿಯಲ್ಲಿ ಕೂಡ ಅದನ್ನು ಮೆನ್ಷನ್ ಮಾಡಿ ಈ 142 ಪ್ರಾಪರ್ಟಿಗಳೇನಿವೆ, ಪ್ರಾಪರ್ಟಿಗಳ ವಿಚಾರದಲ್ಲಿ ಅಕ್ರಮ ಆಗಿರ್ತಕ್ಕಂಥದ್ದು, ಸರ್ಕಾರಕ್ಕೆ ಹಣಕಾಸಿನ ಮೋಸ ಆಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಯಾರು ಕೂಡ ಈ ನಿವೇಶನಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳು ಮುಟ್ಟುಗೋಲು ಹಾಕೊಳ್ಬೇಕು, ನಾವು ಕೂಡ ತಾತ್ಕಾಲಿಕವಾಗಿ ಇವುಗಳನ್ನ ಮುಟ್ಕೋಲು ಹಾಕೊಳ್ತೀವಿ ಅಂತ ಹೇಳಿದ್ರು. ಇನ್ನು ಏನು ಅಂತಹ ನಿವೇಶನಗಳನ್ನ ಪಡ್ಕೊಂಡಿರ್ತಕ್ಕಂತಹವ್ರು ಏನಿದ್ದಾರೆ ಅವರು ಕದ್ದು ಮುಚ್ಚಿ ಮಾರಾಟವನ್ನ ತಮ್ಮ ಹೆಸರಿಗೆ ಇರತಕ್ಕಂಥದ್ದನ್ನ ಬೇರೆಯವರಿಗೆ ಮಾರಾಟ ಮಾಡುವಂತಹ ಪ್ರಕರಣಗಳು ಬೆಳಕಿಗೆ ಬಂದಂತಹ ಹಿನ್ನೆಲೆಯಲ್ಲಿ ಈಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಗೆ ಬರ್ತಕ್ಕಂತಹ 4 ಸಬ್ ರಿಜಿಸ್ಟ್ರಾರ್ ಕಚೇರಿಗಳೇನಿವೆ ಆ ಕಚೇರಿಗಳಿಗೆ ಅಂದ್ರೆ ಇಡಿ ತಾನು ತಾತ್ಕಾಲಿಕವಾಗಿ ಮುಟ್ಗೋಲು ಹಾಕೊಂಡಿರ್ತಕ್ಕಂಥ 142 ಆಸ್ತಿಗಳೇನಿವೆ, ಆಸ್ತಿಗಳ ಅಂದ್ರೆ ನಿವೇಶನಗಳ ಸಂಖ್ಯೆ ಇರ್ಬೋದು, ಸರ್ವೆ ನಂಬರ್ ಇರ್ಬೋದು, ಸಂಬಂಧಪಟ್ಟಂತ ದಾಖಲಾತಿಗಳನ್ನ ಸಂಪೂರ್ಣವಾಗಿ ಈಗ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಕಳಿಸಿರ್ತಕ್ಕಂಥದ್ದು. ಅಂದ್ರೆ ಅವುಗಳನ್ನ ಇಲ್ಲಿವರೆಗೆ ಯಾರು ತೆಗೆದುಕೊಂಡಿದ್ದಾರೆ ಅವರು ಮತ್ತೊಬ್ಬರಿಗೆ ಮಾರಾಟವನ್ನ ಮಾಡಬಾರ್ದು, ಬೇರೆ ರೀತಿಯಲ್ಲಿ ಪರಭಾರೆ ಆಗಬಾರ್ದು. ಈ ನಿಟ್ಟಿನಲ್ಲಿ ಕ್ರಮವನ್ನ ವಹಿಸಬೇಕು. ಯಾರಿಗೂ ಕೂಡ ಇವುಗಳನ್ನ ಮಾರಾಟ ಮಾಡಬಾರ್ದು, ಇವುಗಳು ಅಮಾನತಿನಲ್ಲಿ ಇವೆ ಅನ್ನೋ ಒಂದು ಆದೇಶವನ್ನ ಸದ್ಯಕ್ಕೆ ಸರ್ಕ್ಯುಲರ್ ಅನ್ನ ಓಡಿಸಿರ್ತಕ್ಕಂಥದ್ದು. ಆ ಮೂಲಕವಾಗಿ ಏನು ಅಕ್ರಮವಾಗಿ ನಿವೇಶನಗಳನ್ನ ಪಡ್ಕೊಂಡಿದ್ರು ಅವರು ಬೇರೆಯವರಿಗೆ ಮಾರಾಟ ಮಾಡಿ ಕೈ ತೊಳ್ಕೊಳ್ಬಹುದು ಅಂತ ಏನು ಅನ್ಕೊಂಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.